ನಮ್ಮ ನಾಡು ಭಾಷೆ ನೆಲ ಜಲ ಅಂತ ಬಂದಾಗಲೂ ಕೂಡ ಮುನ್ನುಗ್ತೀರಾ, ಫೈಟ್ ಮಾಡ್ತೀರಾ. ಅದೆಷ್ಟು ಸಲ ನಿಮ್ಮನ್ನ ಪೊಲೀಸ್ನವರು ಎತ್ತಿ ಬಸ್ಗೊಳಗೆ ಹಾಕೊಂಡು ಅರೆಸ್ಟ್ ಮಾಡಿ ಕರ್ಕೊಂಡೋಗಿ ಬಿಟ್ಟಿದ್ದು ಅವೆಲ್ಲ ದೃಶ್ಯಾವಳಿಗಳು ನಿಮ್ಮನ್ನು ನೋಡೋ ನನ್ನ ಕಣ್ಮುಂದೆ ಬರುತ್ತೆ. ಇದೆಲ್ಲದ್ರ ಬಗ್ಗೆ ನೆನ್ಪು ಮಾಡ್ಕೊಳ್ಳೋದ್ರೆ ಇದು ಯಾರು ಮನ್ಸು ಮಾಡಲ್ಲ. ಅಯ್ಯೋ ನಮ್ದಾಯ್ತು ಬಿಡಪ್ಪ, ಮನೇಲಿರೋಣ, ಏನೋ ಕೆಲಸ ಮಾಡ್ಕೊಂಡ್ರೆ ನೀವೆಲ್ಲ ನಮ್ಗೆ ಯಾಕೆ ಬೇಕು ಅಂತ ಈಗಲೂ ಮಾತಾಡ್ಕೋತಾರೆ. ಇವನ್ ನಮ್ಮ ಮನೆಗಳಲ್ಲಿ ನಮ್ಮ ಗೈಡ್ ಮಾಡೋಗೆ ಯಾಕಪ್ಪ ಬೇಕು ನೀವು ಸುಮ್ಮನೆ ಮನೇಲಿ ಕೂತ್ಕೊ ಅಂತ ಹೇಳ್ತಾರೆ. ನಿಮಗೂ ಹೇಳಿದಿರುತ್ತೆ, ಅದೆಲ್ಲವನ್ನು ಕೂಡ ಸೈಡ್ಗಿಟ್ಟು ಹೋಗಿದ್ದೀರಾ. ಆ ದಿನಗಳನ್ನು ನೆನ್ಪು ಮಾಡ್ಕೊಳ್ಳೋದಾದ್ರೆ ನನಗೆ ತುಂಬ ಬೇಗ ಕನೆಕ್ಟ್ ಯಾಕಾಗುತ್ತೆ ಅಂದರೆ, ನಾನೊಬ್ಬ ಕಲಾವಿದೆ ಆದಾಗ ಕಲಾವಿದೆಯ ಜೀವನನೇ ಬೇರೆ, ಹೋರಾಟಗಾರರ ಜೀವನನೇ ಬೇರೆ. ಯಾರೂ ನಮ್ಗೆ ರೆಡ್ ಕಾರ್ಪೆಟ್ ಹಾಸ್ಬಿಟ್ಟು ನೀವು ಬನ್ನಿ ಅಂತ ಕರೆಯೋದಿಲ್ಲ. ಈಗ ನಾವು ಹೋರಾಟಗಳು ಮಾಡಿದಾಗ ನಮ್ಗೆ ಯಾರೂ ಕೂಡ ಏನು ಬಳುವಳಿಯಾಗಿ ನಮಗೆ ಸಿಗುತ್ತೆ? ಕೋರ್ಟು, ಕೇಸು, ಅವಮಾನಗಳು, ನಮಗೆ ಇಲ್ಲದ ಸಲ್ಲದ ಕಮೆಂಟ್ಗಳು, ನಮ್ಮನ್ನು ರೌಡಿಗಳು ಅಂತಾರೆ, ನಮ್ಮನ್ನು ರೋಲ್ ಕಾಲ್ಗಳು ಅಂತಾರೆ, ಅಥವಾ ಇನ್ನೂ ಬೇಕು ಅಂತಂದರೆ ಅವ್ರಿಗೆ ಯಾವ್ಯಾವ ಭಾಷೆಗಳು ಬೇಕೋ ಭಾಳ ಸುಲಭವಾಗಿ ಬಳಸುವಂಥದ್ದು. ಸೊ ಈ ಥರದ್ದು ಎಲ್ಲದಕ್ಕೂ ನಾವು ಗುರಿ ಆಗ್ತಾ ಇರ್ತೀವಿ. ಯಾವುದು ಹೋರಾಟದ ಹಾದಿ ಅನ್ನೋಂಥದ್ದು ಭಾಳ ಸುಲಭ ಅಲ್ಲ. ಆದರೂ ಕೂಡ ಎಲ್ಲವನ್ನ ಮೆಟ್ಟು ನಿಲ್ಲುವಂಥ ಶಕ್ತಿ ಆ ಭಗವಂತ ನಮ್ಗೆ ಯಾವಾಗಲೂ ಕೊಡ್ತಾನೆ. ಯಾಕೆ ಅಂತಂದರೆ, ನಮ್ಮ ಹೋರಾಟ ಪ್ರಾಮಾಣಿಕವಾಗಿ ಇದ್ದಾಗ, ನಮ್ಮಲ್ಲಿ ಆ ಸ್ವಾಭಿಮಾನ ಇದ್ದಾಗ, ನನ್ನ ನಾಡು, ನನ್ನ ನುಡಿ, ನನ್ನ ಜಲ, ನನ್ನ ಭಾಷೆ, ಇವೆಲ್ಲದಕ್ಕೂ ಮೀರಿದ್ದು ಒಂದು ಏನು ಅಂತಂದರೆ ನಮಗಿರುವಂಥ ದೊಡ್ಡ ಶಕ್ತಿ. ನಮ್ಮಲ್ಲಿ ಎಲ್ಲಿ ಪ್ರಾಮಾಣಿಕತೆ ಇರುತ್ತೋ ಅಲ್ಲಿ ಖಂಡಿತವಾಗ್ಲೂ ಗೆಲುವು ಅನ್ನೋದು ಇದ್ದೇ ಇರುತ್ತೆ. ಸೊ ಯಾರಿಗೂ ಹೆದರ್ಕೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ.